ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ತಾ ಇದ್ದೀನಿ. ಕ್ಯಾಂಡಿಗೆ ಬೇಕಾಗೋದು ಎರಡು ಐಟಮ್ಸು. ಒಂದು ನೆಲ್ಲಿಕಾಯಿ, ಇನ್ನೊಂದು ಸಕ್ಕರೆ. ನಾನಿಲ್ಲಿ 2 kgಯಷ್ಟು ಬೆಟ್ಟದ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ಮೇಲೆ ತೊಳೆದಿಟ್ಕೊಂಡಿರೋ ನೆಲ್ಲಿಕಾಯಿಯನ್ನು ಬೇಯಲು ಈ ಪಾತ್ರೆಯಲ್ಲಿ ಹಾಕಿ ಒಂದು ಸ್ಪೂನ್ ಅಥವಾ ಸೌಟನ್ನು ತಗೊಂಡು ನೆಲ್ಲಿಕಾಯಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿ. ನೋಡಿ, ಈಗ ಬೆಂದು ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಅಗಲವಾದ ತಟ್ಟೆಯಲ್ಲಿ ಹರಡ್ತಾ ಇದ್ದೀನಿ. ಬಿಸಿ ಇದ್ದಾಗ ನೆಲ್ಲಿಕಾಯಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈಗ ಬೆಂದ ನೆಲ್ಲಿಕಾಯಿಯನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಬೀಜ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾವು ಚಾಕುಯಿಂದನೂ ಕಟ್ ಮಾಡ್ಬೋದು, ಇಲ್ಲ ಕೈಯಿಂದನೂ ಬಿಡಿಸ್ಕೋಬೋದು. ತುಂಬ ಈಸಿಯಾಗಿ ಕಟ್ ಮಾಡಲಿಕ್ಕಾಗುತ್ತೆ ಬೆಂದಾಗ. ನೆಲ್ಲಿಕಾಯಿ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ಚಾಕುವಿನಿಂದ ಗೆರೆ ಹಾಕಿದರೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ. ಒಂದು ನೆಲ್ಲಿಕಾಯಿಯಲ್ಲಿ ಕನಿಷ್ಠ ಅಂದರೆ 6 ಪೀಸ್ ಮಾಡಲಿಕ್ಕಾಗುತ್ತೆ. ಈಗ ನೆಲ್ಲಿಕಾಯಿ ಸೀಸನ್ ಮುಗಿತಾ ಬರ್ತಾ ಇದೆ. ಆದಷ್ಟು ನಿಮ್ಮ ಅಡುಗೆಯಲ್ಲಿ ನೆಲ್ಲಿಕಾಯಿಯನ್ನು ಕೊಂಡು ಬಳಸಿ. ಆರೋಗ್ಯಕ್ಕೆ ಒಳ್ಳೆಯದಿದು. ಇದರಲ್ಲಿ ವಿಟಮಿನ್ ಸಿ ಇದೆ. ಮಕ್ಕಳಿಗೆ ಚಾಕ್ಲೇಟ್ ಕೊಡೋ ಬದಲಿಗೆ ನೀವು ನೆಲ್ಲಿಕಾಯಿ ಕ್ಯಾಂಡಿ ಅಥವಾ ಇನ್ಯಾವುದಾದ್ರು ಜಾಮ್ ಈ ಥರ ಎಲ್ಲ ಮಾಡಿ ಕೊಡೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಕಟ್ ಆಗಿದೆ. ಎಲ್ಲವನ್ನು ಕಟ್ ಮಾಡಿ ಆಯಿತು. ಈಗ ನಾನು ತಗೊಂಡಿರೋ ಪಾತ್ರೆ ಚಿಕ್ಕದಾಯಿತು, ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಹಾಕ್ತಾ ಇದ್ದೀನಿ. ಯಾಕೆಂದರೆ ಮೇಲಿಂದ ಸಕ್ಕರೆ ಹಾಕಬೇಕಾಗುತ್ತೆ. ನೋಡಿ, ದೊಡ್ಡ ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. 2 kg ಸಕ್ಕರೆಗೆ 2 kg ನೆಲ್ಲಿಕಾಯಿಗೆ ನಾನು 1.25 kgಯಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಂತರ ಪಾತ್ರೆಯನ್ನು ಸ್ವಲ್ಪ ಅಲುಗಾಡಿಸಿ ಆಮೇಲೆ ಒಂದು ಪ್ಲೇಟನ್ನು ಮೇಲಿನಿಂದ ಮುಚ್ಚಿಡಿ. ಈ ಥರ 3 ದಿನ ನೀವು ಸಕ್ಕರೆಯಲ್ಲಿ ನೆನೆಸಿ ಇಡಬೇಕು. ನೆಲ್ಲಿಕಾಯಿ ಸಕ್ಕರೆಯನ್ನು ಹಿಡ್ಕೊಂಡು ಚೆನ್ನಾಗಿ ಮೆದು ಆಗುತ್ತೆ, ಸಿಹಿಯೂ ಆಗುತ್ತೆ. ನೋಡಿ, ಮರುದಿನ ನೆಲ್ಲಿಕಾಯಿ ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ. ನೋಡಿ, ಈ ಸಕ್ಕರೆ ನೀರಲ್ಲಿ ನೆಲ್ಲಿಕಾಯಿ ನೆನಿಬೇಕು. ಈಗ ಈ ನೆಲ್ಲಿಕಾಯಿ ಪೀಸ್ಗಳನ್ನು ಸಕ್ಕರೆ ನೀರಿನಿಂದ ಸೋಸ್ಕೊಳ್ತಾ ಇದ್ದೀನಿ. ಈ ನೆಲ್ಲಿಕಾಯಿ ನೆಂದಿರೋ ನೀರು ತುಂಬ ಒಳ್ಳೆಯದು. ಜ್ಯೂಸ್ ಥರ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಚೆಲ್ಲಬೇಡಿ. ಎಲ್ಲಾರು ಹಾಳಾಗುತ್ತೆ ಅನ್ನೋ ಡೌಟ್ ಇದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಸ್ವಲ್ಪನೇ ಹೊರಗೆ ತೆಗೆದು ಯೂಸ್ ಮಾಡ್ಕೋಬೋದು. ನೋಡಿ, ಎಲ್ಲ ಸೋಸ್ಕೊಂಡಾಯಿತು. ಸಕ್ಕರೆ ನೀರಿನಿಂದ ತೆಗೆದಿರೋ ನೆಲ್ಲಿಕಾಯಿಯನ್ನು ನಾನು ಒಂದು ಅಗಲವಾದ ತಟ್ಟೆಯಲ್ಲಿ ಹರಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ದೂರ ತಟ್ಟೆಯಲ್ಲಿ ಸ್ವಲ್ಪ ದೂರವಾಗಿ ಹಾಕ್ತಾಯಿದ್ದೀನಿ. ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಆವಾಗ. ತಟ್ಟೆಯಲ್ಲಿ ಹರಡಿಬಿಟ್ಟು ನಾನು ಬಿಸಿಲಿಗೆ ಇಡ್ತೀನಿ. ಇದನ್ನು 3 ದಿನ ಬಿಸಿಲಲ್ಲಿ ಒಣಗಿಸಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿ ಇದು ಎಷ್ಟು ಒಣಗಿದೆ, ಚೆನ್ನಾಗಿದೆ. ಈಗ ನೀವು ಈ ಥರ ನೆಲ್ಲಿಕಾಯನ್ನು ಸ್ಕ್ವೀಸ್ ಮಾಡಿದರೆ ಕೈಗೆ ಅಂಟ್ಕೋಬಾರ್ದು ಸಕ್ಕರೆ. ಈ ಕಟ್ ಮಾಡಿರೋ ನೆಲ್ಲಿಕಾಯಿ ಮೇಲೆ ನಾನು ಸಕ್ಕರೆ ಪುಡಿ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕ್ಯಾಂಡಿ ರೆಡಿ ಆಯಿತು. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ನೀವು 1 ವರ್ಷ ಆದರೂ ಕೆಡೋದಿಲ್ಲ. ಈಗ ರುಚಿಯಾದ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ.